ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಕಿಚನ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಹೆಣಗಾಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಲಕಾಯಿ ಅಂದರೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ, ಕಾರಣ ಕಹಿ ಇರೋದ್ರಿಂದ. ಆದರೆ ನಾನು ತೋರಿಸಿರೋ ಈ ವಿಧಾನದಲ್ಲಿ ನೀವು ಮಾಡಿಕೊಟ್ರೆ ದೊಡ್ಡವರಿಂದ ಚಿಕ್ಕವ್ರ ತನಕ ಎಲ್ರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಾಗಲಕಾಯಿ ಹೆಣಗಾಯಿ. ಅದಕ್ಕಾಗಿ ನಾನಿಲ್ಲಿ 10ರಿಂದ 11ರಷ್ಟು ನಾನಿಲ್ಲಿ ನಾಟಿ ಹಾಗಲಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ. ಇದರ ತೊಟ್ಟಿನ ಭಾಗವನ್ನು ಬಿಟ್ಟು ಮುಂಭಾಗವನ್ನು ನಾವಿಲ್ಲಿ ಕಟ್ ಮಾಡಿ ಇವನ್ನು 4 ಭಾಗಗಳಾಗಿ ಇಲ್ಲಿ ಸೀಳ್ಕೊಳ್ಳೋಣ. ನೀವಿಲ್ಲಿ ದೊಡ್ಡ ಹಾಗಲಕಾಯಿನೂ ಕೂಡ ತೆಗೆದುಕೊಳ್ಬೋದು. ಹೀಗೆ ಸೀಳಿದ ನಂತರ ಕಾಯಲ್ಲಿ ಬೀಜ ಬಲ್ತಿದ್ರೆ ಅದನ್ನು ನಾವಿಲ್ಲಿ ತೆಗೆದುಬಿಡೋಣ. ನಾವಿಲ್ಲಿ ಹುಂಡೆ ಹಾಗಲಕಾಯಿಯನ್ನು ಮಾಡ್ತಾ ಇರೋದ್ರಿಂದ ನಾನು ಈ ರೀತಿಯಾಗಿ 4 ಭಾಗಗಳಾಗಿ ಸೀಳಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನೀಗ ಬೀಜವೆಲ್ಲನ ತೆಗೆದಿದ್ದೀನಿ. ಇದೇ ರೀತಿ ಮತ್ತೊಂದು ಹಾಗಲಕಾಯಿನ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬೀಜಗಳು ಅಷ್ಟು ಬಲ್ತಿಲ್ಲ, ತುಂಬಾನೇ ಹೆಳ್ಸಾಗಿದೆ, ಹಾಗಾಗಿ ನಾನು ಇದನ್ನ ತೆಗಿತಾ ಇಲ್ಲ. ನೋಡಿ, ಹೀಗೆ ಇದೇ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಂಡು 1 ಚಮಚದಷ್ಟು ಅರಿಶಿನ ಹಾಗೆ 1 ಚಮಚದಷ್ಟು ಉಪ್ಪನ್ನು ಸೇರಿಸಿ ನಾವು ಕಟ್ ಮಾಡಿ ಇಡುವಂಥ ಹಾಗಲಕಾಯಿಯನ್ನು ಅದರಲ್ಲಿ ಹಾಕೋಣ. ಈ ರೀತಿ ಹಾಕೋದ್ರಿಂದ ಇದರಲ್ಲಿ ಕಹಿ ಅಂಶವು ಒಂದು ಅರ್ಧದಷ್ಟು ಕಡಿಮೆ ಆಗುತ್ತೆ. ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ. ಈ ಕಡೆ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು 4 ಚಮಚದಷ್ಟು ಎಣ್ಣೆಯನ್ನು ಸೇರಿಸಿ ಅದಕ್ಕೆ 1 ಚಮಚದಷ್ಟು ಸೋಂಪನ್ನು, 2 ಹಸಿ ಮೆಣಸಿನಕಾಯಿಗಳು ಹಾಗೆ ನಾನಿಲ್ಲಿ 3 ಗೆಡ್ಡೆಯಷ್ಟು ಈರುಳ್ಳಿಯನ್ನು ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿಯನ್ನು ಹೆಚ್ಚಿಗೆ ಹಾಕೋದ್ರಿಂದ ನಮಗೆ ಹಾಗಲಕಾಯಿನಲ್ಲಿರುವಂಥ ಕಹಿ ಅಂಶವನ್ನು ಕಡಿಮೆ ಮಾಡ್ಬೋದು, ಹಾಗೆ ಗ್ರೇವಿಯ ಕ್ವಾಂಟಿಟಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಗೆ 1/2 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ನಮಗೆ ಪೂರ್ತಿಯಾಗಿ ಕೆಂಪಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ನಾವು ಸ್ಟವ್ ಅನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಈಗ ಬಿಟ್ಬೇಡ. ಈ ಕಡೆ ನಾವು ಹಾಗಲಕಾಯಿನ ನೆನೆಲಿಕ್ಕೆ ಇಟ್ಕೊಂಡಿದ್ವಲ್ಲ, ಈಗ ಇದು 20 ನಿಮಿಷ ಆಗಿದೆ. ಈಗ ಇದನ್ನ ಕೈಯಿಂದ ನೋಡಿ ಈ ರೀತಿಯಾಗಿ ಹಿಂಡಿ ನಾವು ಹಾಗಲಕಾಯಿಗಳನ್ನು ಎತ್ತಿಟ್ಕೊಳ್ಳೋಣ. ಈಗ ಮಸಾಲೆ ಕೂಡ ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ನೀರನ್ನು ಹಾಕದೆ ನೋಡಿ ಈ ರೀತಿಯಾಗಿ ಪೂರ್ತಿ ನೈಸ್ ಆಗಿಯೂ ಅಲ್ಲ ಅಥವಾ ತೀರಾ ತರತರಿಯಾಗಿಯೂ ಅಲ್ಲ, ಮಧ್ಯಮವಾಗಿ ನಾವು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು 4 ಚಮಚದಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಕಾದ ನಂತರ ನಾವು ಹಾಗಲಕಾಯಿಯನ್ನು ಸೇರಿಸಿ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ನಾನು ಇದೇ ರೀತಿ 2 ಬ್ಯಾಚ್ಗಳಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಹಾಗಲಕಾಯಿ ಒಂದು 40 to 50% ಅಷ್ಟು ಬೆಂದಿರುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು 1 ಚಮಚದಷ್ಟು ಜೀರಿಗೆಯನ್ನು ಹಾಗೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದರಲ್ಲಿರುವಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ನಾವಿಲ್ಲಿ ಡ್ರೈ ಮಸಾಲೆಗಳಾದಂತಹ 1 ಚಮಚದಷ್ಟು ಅಚ್ಕಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಸಾಲೆ ಮತ್ತು ಈ ಡ್ರೈ ಸ್ಪೈಸಸ್ಗಳು ಮಿಕ್ಸ್ ಆಗೋ ರೀತಿಯಲ್ಲಿ ಸ್ಪ್ಯಾಚುಲದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದರ ಮೇಲೆ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 3ರಿಂದ 4 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ 3 ನಿಮಿಷಗಳು ಆಗಿದೆ. ಮಸಾಲೆ ಕೂಡ ಚೆನ್ನಾಗಿ ಬೆಂದು ಇದು ಎಣ್ಣೆಯನ್ನು ಬಿಟ್ಕೊಳ್ತಾ ಬಂದಿದೆ. ಈ ಹಂತದಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿಗಳನ್ನು ಸೇರಿಸ್ಕೊಳ್ಳೋಣ. ಟೈಮ್ ಇದ್ದರೆ ನೀವು ಈ ರೀತಿ ಬಾಣಲಿಯಲ್ಲೇ ಮಾಡ್ಕೊಳ್ಬೋದು. ಟೈಮ್ ಇಲ್ಲ ಅನ್ನೋರು ಇದೇ ರೀತಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಕೊನೆಯದಾಗಿ ನೀವು ಕುಕ್ಕರ್ನಲ್ಲಿ ಸೇರಿಸಿ 1 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಹೆಣಗಾಯಿ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಕೊನೆಯದಾಗಿ ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೆಲ್ಲ ಸೇರಿಸಿದ ನಂತರ ಮತ್ತೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಕೊನೆಯದಾಗಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನಿಲ್ಲಿ ಮತ್ತೊಮ್ಮೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೇವಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕನ್ನೋದನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ
ಇದಕ್ಕೆ ಉಪ್ಪು ಬೇಕಂದರೆ ಈ ಹಂತದಲ್ಲಿ ನೀವು ಸೇರಿಸ್ಕೊಳ್ಬೋದು. ಇಷ್ಟಾಗಿದ ನಂತರ ನಾವೀಗ ಮತ್ತೊಮ್ಮೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 6 ರಿಂದ 7 ನಿಮಿಷಗಳ ಕಾಲ ಇದು ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಈಗ 7 ನಿಮಿಷಗಳ ಆಗಿದೆ ನೋಡಿ, ನಮಗೆ ಹಾಗಲಕಾಯಿ ಹೆಣ್ಗಾಯಿ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಕರೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ. ಇಷ್ಟೇ ಥಿಕ್ನೆಸ್ ಇದ್ದರೆ ಇದು ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಒಂದು ಹಾಗಲಕಾಯಿನ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ನೋಡಿ ಇದು ಎಷ್ಟು ಸಾಫ್ಟಾಗಿ ಇದು ಕಟ್ ಆಗ್ತಿದೆ ಅಂತ. ಕರೆಕ್ಟ್ ಆದಂಥ ಹದದಲ್ಲಿ ಇದು ಬೆಂದಿದೆ. ಇಷ್ಟಾದ ನಂತರ ನಾವು ಮೇಲ್ಭಾಗದಿಂದ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ನಮಗೀಗ ರುಚಿಯಾದಂತಹ ಹೆಲ್ದಿಯಾದಂತಹ ಹಾಗಲಕಾಯಿ ಮಸಾಲ ಎಣ್ಗಾಯಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಇದನ್ನು ರೋಟಿ, ಚಪಾತಿ, ರವೆ ರೊಟ್ಟಿ, ಮುದ್ದೆ, ಅನ್ನ ಯಾವುದಕ್ಕೆ ಬೇಕಾದರೂ ಕೂಡ ನಾವು ಸರ್ವ್ ಮಾಡ್ಕೊಳ್ಬೋದು. ಯಾರೆಲ್ಲ ಹಾಗಲಕಾಯಿ ಕಂಡ್ರೆ ಇಷ್ಟಪಡಲ್ವೋ ಅಂಥವ್ರಿಗೆ ನೀವು ನಾನು ತೋರಿಸಿರೋ ಈ ವಿಧಾನದಲ್ಲಿ ಮಾಡಿಕೊಟ್ರಿ ಅಂದರೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾ ಇರ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಾಗಲಕಾಯಿ ಹೆಣ್ಗಾಯಿ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ತ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.